ವಾಲ್ಮೀಕಿ ಅಕ್ರಮ ಕುರಿತು ಇಡಿ ಇದೀಗ ಚಾರ್ಜ್ ಶೀಟ್ ಹಾಕಿದೆ. ನಾಗೇಂದ್ರ ಪಾತ್ರದ ಬಗ್ಗೆ ತನಿಖೆ ಮಾಡಿದ್ದಾಗ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ನಾವು ಹೇಳಿದ್ದ ಹೇಳಿಕೆ ಮುಖ್ಯವಲ್ಲ, ಸಿಕ್ಕಿದ್ದ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ. ಅಂತಿಮವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಬೇಕಾಗಿದೆ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಹೌದು ಅವ್ರ ಪಾತ್ರ ಇಲ್ಲ ಅಂತ, ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಅವರು ಹೇಳೋದನ್ನು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ, ಅಥವಾ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ. ಬೇಕಾಟ್ ಸರಿ ಇದೆಲ್ಲ ಆಗುತ್ತೆ. ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ. ಆ ದೃಷ್ಟಿಯಿಂದ ಮಾಡ್ತಾರೆ ಅವರು. ಅಲ್ಲ, ಇಡಿ ಅವರು ಮಾಡ್ತಾರಲ್ಲ, ಇಡಿ ಅವರು ಮಾಡ್ತಾರೆ, ಈಗ SIT ನವರು ಮಾಡ್ತಾರೆ. SIT ಅವ್ರ ಮ್ಯಾಂಡೇಟೇ ಬೇರೆ ಇದೆ, ಇಡಿ ಅವ್ರ ಮ್ಯಾಂಡೇಟೇ ಬೇರೆ ಇದೆ. ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು